ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 22,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ ಶೋರ್ಗುಂ ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಸುದ್ದಿ ಸಮಯದ ವೀಕ್ಷಕರಿಗೆಲ್ಲ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಾನು RJ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಇಂದು ಮಹಾಶಿವರಾತ್ರಿಯ ವಿಶೇಷ ಪರ್ವ. ಕಲಬುರಗಿಯ ರಾಮತೀರ್ಥದಲ್ಲಿ ಸೇರಿತ್ತು ಜನಸಾಗರ. ವಿವಿಧ ಹೂವುಗಳಿಂದ ಶಿವಲಿಂಗಕ್ಕೆ ವಿಶೇಷ ಅಲಂಕಾರ. ಕಲಬುರಗಿ ನಗರದಾದ್ಯಂತ ಸಡಗರ ಸಂಭ್ರಮದಿಂದ ಮಹಾಶಿವರಾತ್ರಿ ಆಚರಣೆ. ಕಲಬುರಗಿ ನಗರದ ವಿವಿಧ ಶಿವ ಮಂದಿರಗಳಲ್ಲಿ ವಿಶೇಷ ಪೂಜೆ. ಶಿವಲಿಂಗದ ದರ್ಶನ ಪಡೆದು ಕೃತಾರ್ಥರಾದ ಬಡಾವಣೆಯ ಜನರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವ ಕಾರ್ಭೋಸ್ಕಾ ಗ್ರಾಮ. ಈ ಗ್ರಾಮದಲ್ಲಿದೆ ಶ್ರೀ ಕೂಡಲ ಸಂಗಮನಾಥನ ದೇವಸ್ಥಾನ. ನಿತಿನ್ ವಿ ಗುತ್ತೇದಾರ್ ಅವರಿಂದ ದೇವಸ್ಥಾನದ ಅನಾವರಣ. ಕಲಬುರಗಿಯ ಜನರನ್ನ ಆಕರ್ಷಿಸುತ್ತಿರುವ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ 2016. ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತಿವೆ ವಿವಿಧ ನಮೂನೆಯ ವಸ್ತುಗಳ ಭಂಡಾರ. ಗೃಹೋಪಯೋಗಿ ವಸ್ತುಗಳ ಖರೀದಿಯಲ್ಲಿ ಗೃಹಿಣಿಯರ ಕಾರ್ಯಭಾರ. ಈಗ ಸುದ್ದಿ ಸಮಯದ ವಿವರ. ಮಹಾಶಿವರಾತ್ರಿಯ ವಿಶೇಷ ದಿನದ ಅಂಗವಾಗಿ ಕಲಬುರಗಿ ನಗರದ ಹೊರವಲಯದ ಆಳಂದ ರಿಂಗ್ ರಸ್ತೆಯಲ್ಲಿರುವ ರಾಮತೀರ್ಥ ದೇವಸ್ಥಾನದಲ್ಲಿ ಜನಸಾಗರವೇ ಹರಿದು ಬರುತ್ತಿತ್ತು. ಆ ದೃಶ್ಯಗಳನ್ನ ನೀವು ನೋಡಿ.
ಒಂದು ಕಡೆ ಬಂದಂತಹ ಭಕ್ತಾದಿಗಳಿಗೆ ಸ್ವಾಗತ ಕೋರುತ್ತಿರುವ ಬೃಹತ್ ಕಟೌಟ್, ಇನ್ನೊಂದು ಕಡೆ ಸಾಲುಗಟ್ಟಿ ಸರದಿಯಲ್ಲಿ ನಿಂತಿರುವ ಭಕ್ತಾದಿಗಳು. ಮತ್ತೊಂದು ಕಡೆ ಭಕ್ತಿಯಿಂದ ಕೈ ಮುಗಿಯುತ್ತಿರುವ ಭಕ್ತ ಸಮೂಹ. ಮಗದೊಂದು ಕಡೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕೃತವಾಗಿರುವ ಗರ್ಭಗೃಹದಲ್ಲಿನ ಶಿವಲಿಂಗ. ಹೌದು, ಇಂತಹ ಭಕ್ತಿಮಯ ವಾತಾವರಣ ಕಂಡು ಬಂದದ್ದು ಕಲಬುರಗಿ ನಗರದ ಹೊರವಲಯದಲ್ಲಿರುವ ಆಳಂದ ರಿಂಗ್ ರಸ್ತೆಯ ಶ್ರೀ ರಾಮತೀರ್ಥ ಮಂದಿರದಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದ ರಾಮತೀರ್ಥ ಮಂದಿರದಲ್ಲಿ ಭಕ್ತರ ಸಂಖ್ಯೆ ಸಹಸ್ರಾದಿ ರೂಪದಲ್ಲಿ ಹರಿದು ಬರುತ್ತಿತ್ತು. ಕಳೆದ ಸುಮಾರು 40 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ದಿನದಂದು ಭಕ್ತಾದಿಗಳಿಗಾಗಿ ವಿಶೇಷವಾದ ವ್ಯವಸ್ಥೆಗಳನ್ನ ಮಾಡಲಾಗುತ್ತಿದೆ. ಉಪವಾಸ ಮಾಡುವ ಭಕ್ತಾದಿಗಳಿಗಾಗಿ ದ್ರಾಕ್ಷಿ, ಖರ್ಜೂರ, ಬಾಳೆಹಣ್ಣು ಹೀಗೆ ಅನೇಕ ವಿಧದ ಹಣ್ಣುಗಳನ್ನು ವಿತರಿಸಲಾಗುತ್ತದೆ. ಇನ್ನು ಗರ್ಭಗೃಹದಲ್ಲಿನ ಶಿವಲಿಂಗಕ್ಕೆ ವಿಶೇಷ ಹೂವಿನ ಅಲಂಕಾರವನ್ನ ಮಾಡಲಾಗುತ್ತದೆ. ಈ ಅಲಂಕಾರವನ್ನ ನೋಡಲು 2 ಕಣ್ಣುಗಳು ಸಾಲದು ಎನ್ನುವ ಭಾವನೆ ಭಕ್ತರದ್ದು. ಈ ಹೂವಿನ ಅಲಂಕಾರವನ್ನು ಕಳೆದ 30 ವರ್ಷಗಳಿಂದ ಮುಸ್ಲಿಂ ಬಾಂಧವರೇ ನಡೆಸಿಕೊಂಡು ಬರುತ್ತಿರುವುದು ಮತ್ತೊಂದು ವಿಶೇಷ. ಹೀಗಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಕೂಡ ಕಾಣಸಿಗುತ್ತದೆ. ಅದಕ್ಕೆಂದೇ ಜನ ಈ ಅಲಂಕಾರವನ್ನ ಕಣ್ತುಂಬಿಕೊಳ್ಳಲು ಹಾತೊರೆಯುತ್ತಾರೆ. ಇಲ್ಲಿ ಬಂದು ದರ್ಶನ ಪಡೆಯುವವರೆಗೂ ಒಂದು ತೊಟ್ಟು ನೀರನ್ನು ಕುಡಿಯದ ವಾಡಿಕೆಯನ್ನ ಹಲವಾರು ಜನ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಇಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಶಿವನ ಪಾರ್ಥಿವ ಶಿವಲಿಂಗದ ಜೊತೆ ಶಿವನ ವಿಗ್ರಹ ಹಾಗೂ ಪಾರ್ವತಿ ಮತ್ತು ಗಣಪತಿಯ ವಿಗ್ರಹಗಳಿರುವುದರಿಂದ ಒಟ್ಟಿಗೆ 3 ಜನ ದೇವರ ದರ್ಶನ ಏಕಕಾಲಕ್ಕಾಗುತ್ತದೆ. ದಂತಕಥೆಗಳ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ವನವಾಸಕ್ಕೆ ಬಂದಾಗ ಈ ಸ್ಥಳಕ್ಕೆ ಭೇಟಿ ನೀಡಿ ಶಿವಲಿಂಗವನ್ನ ಸ್ಥಾಪಿಸಿ ಪೂಜಿಸಿದ್ದರಿಂದ ಈ ಶಿವಲಿಂಗಕ್ಕೆ ರಾಮಲಿಂಗೇಶ್ವರ ಎಂಬ ಹೆಸರು ಬಂದಿದೆ. ಭಕ್ತಿಯಿಂದ ಬೇಡಿ ಬಂದವರ ಇಷ್ಟಾರ್ಥಗಳನ್ನ ಕ್ಷಣದಲ್ಲೇ ಈ ರಾಮಲಿಂಗೇಶ್ವರ ಈಡೇರಿಸುತ್ತಾನೆ ಅನ್ನುವುದು ಸ್ಥಳೀಯರ ಅಭಿಮತ. ಹೀಗಾಗಿಯೇ ಉರಿಯುವ ಬಿಸಿಲಿನ ಮಧ್ಯೆಯೂ ಕೂಡ ಭಕ್ತಾದಿಗಳು ಸಾಲುಗಟ್ಟಿ ನಿಂತು ದರ್ಶನ ಪಡೆಯುತ್ತಾರೆ.
ನೀವು ರಾಮಲಿಂಗೇಶ್ವರನ ದರ್ಶನವನ್ನ ಪಡೆದಿದ್ದೀರಾ ತಾನೇ? ಸುದ್ದಿ ಸಮಯ ಕಲಬುರಗಿ. ತಾವೆಲ್ಲರೂ ಇವತ್ತಿನ ದಿವಸ ಇಲ್ಲಿ ದರ್ಶನಕ್ಕೆ ಬಂದು ದೇವರ ದರ್ಶನ ಭಾಗ್ಯ ಪಡಿಬೇಕೆಂದು ಕೇಳ್ತೇವೆ. ಹಾಗೆ ಈ ದೇವಾಲಯದ ಹಿನ್ನೆಲೆ ಹೇಳಬೇಕು ಅಂದರೆ ರಾಮಚಂದ್ರ ನಮ್ಮ ರಾಮದೇವರು ಸೀತಾಮಾತೆಯನ್ನು ಹುಡುಕಾಡುತ್ತಾ ಶ್ರೀಲಂಕಾಗೆ ಹೋಗಬೇಕಾದ್ರೆ ಇದೆಲ್ಲನೂ ದಂಡಕಾರಣ್ಯವಿತ್ತು. ದಂಡಕಾರಣ್ಯ ಮಧ್ಯದಿಂದ ಹೋಗಬೇಕಾದಾಗ ಇಲ್ಲಿ ತಮ್ಮ ನಿಯಮದಂತೆ ನಿಂತಾಗ ಪ್ರತಿ ದಿವಸ ಸಾಯಂಕಾಲ ಅವರು ದೇವರ ದರ್ಶನ ಮಾಡ್ತಾಯಿದ್ರು, ದೇವರ ಸ್ಥಾಪನೆ ಮಾಡಿ ಲಿಂಗ ಪೂಜೆ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಅರಣ್ಯ ಇದ್ದ ಕಾರಣ ಅವಾಗ ಯಾವ ಗುಡಿ ಇರಲಿಲ್ಲ. ಅವರು ಲಿಂಗ ಸ್ಥಾಪನೆ ಮಾಡಿ ಇಲ್ಲಿ ಪೂಜೆ ಮಾಡಿದ್ದಕ್ಕಾಗಿ ಈ ಸ್ಥಳಕ್ಕೆ ರಾಮತೀರ್ಥ ಅಂತೇಳಿ ಹೆಸರು. ಇಲ್ಲಿಂದ ಅವರು ಶ್ರೀಲಂಕಾಗೆ ಮುಂದೆ ಹೋಗಿದ್ದಾರೆ. ಹಾಗೆ ಇದ್ರ ಪ್ರತೀತಿ ಇದೆ. ಇಲ್ಲಿ ಇಚ್ಛಾ ಉಳ್ಳಂಥ ಎಲ್ಲ ವ್ಯಕ್ತಿಗಳು ಬಂದು ನಾವು ದೇವರಿಗೆ ಏನು ಬೇಡ್ಕೋತೀವೋ ಎಲ್ಲನೂ ಸಂಪೂರ್ಣಗೊಳ್ತವೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಇಂದಿನ ದಿವಸ ಬಂದು ಇಲ್ಲಿ ದರ್ಶನ ಭಾಗ್ಯವನ್ನು ಪಡೆದು ತಮ್ಮ ಎಲ್ಲ ಅನಿಸಿಕೆಗಳನ್ನು ಹೇಳ್ಕೋಬೋದು ಅಂತೇಳಿ ಕೂಡ ನಾವು ಇಲ್ಲಿ ತಿಳಿಸ್ತಾ ಇದ್ದೀವಿ. ಮಹಾಶಿವರಾತ್ರಿಯ ವಿಶೇಷ ದಿನದ ಅಂಗವಾಗಿ ಕಲಬುರಗಿ ನಗರದಾದ್ಯಂತ ಇರುವ ವಿವಿಧ ಶಿವ ಮಂದಿರಗಳಲ್ಲಿ ವಿಶೇಷ ಪೂಜಾ ಅಲಂಕಾರಗಳನ್ನು ನೆರವೇರಿಸಲಾಗಿತ್ತು. ಹೀಗಾಗಿ ಸಾವಿರಾರು ಜನ ಭಕ್ತಾದಿಗಳು ಶಿವಲಿಂಗದ ದರ್ಶನ ಪಡೆದು ಪುನೀತರಾದರು. ಮಹಾಶಿವರಾತ್ರಿಯ ವಿಶೇಷ ದಿನದ ಅಂಗವಾಗಿ ಕಲಬುರಗಿ ನಗರದಾದ್ಯಂತ ಇರುವ ಹಲವು ಶಿವಮಂದಿರಗಳಲ್ಲಿ ವಿಶೇಷ ಪೂಜೆ ಮತ್ತು ಅಲಂಕಾರಗಳನ್ನ ಮಾಡಲಾಗಿತ್ತು. ಹೀಗಾಗಿ ಕಲಬುರಗಿ ನಗರದ ಕೂಬಾ ಪ್ಲಾಟ್ನಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿಯೂ ಕೂಡ ವಿಶೇಷ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು. ಬಡಾವಣೆಯ ಮಹಿಳೆಯರು, ಮಕ್ಕಳು, ಹಿರಿಯರು ಶಿವನ ದರ್ಶನ ಪಡೆದು ಕೃತಾರ್ಥರಾದರು. ಕಲಬುರಗಿ ಜನತೆಗೆ ನಮ್ಮ ಕುಬಾ ಪ್ಲಾಟ್ ಈಶ್ವರ್ ವತಿಯಿಂದ ಮಹಾಶಿವರಾತ್ರಿ ಹಾರ್ದಿಕ ಶುಭಾಶಯಗಳು. ಈ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಸುಮಾರು ನಾವು 1989ನೇ ಇಸ್ವಿಯಿಂದ ಆಚರಣೆ ಮಾಡ್ಕೊತ ಬಂದೀವಿ. ನಮ್ಮ ಈಶ್ವರ್ ಫೌಂಡೇಶನ್ ವತಿಯಿಂದ ಮತ್ತು ಅವ್ವನ ಬಳಗ ಅವರ ವತಿಯಿಂದ ಕುಬಾ ಪ್ಲಾಟ್ ರೆಸಿಡೆನ್ಷಿಯಲ್ ವೆಲ್ಫೇರಿಂದ ನಾವು ವಿವಿಧ ಸಾಂಸ್ಕೃತಿಕ ಮತ್ತು ವಿವಿಧ ಮಕ್ಕಳ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಆದ ಕಾರಣ ಸಾಯಂಕಾಲ ನಾವು ಪ್ರಸಾದ ವಿತರಣೆಯನ್ನು ಕೂಡ ಇಟ್ಟುಕೊಂಡಿರ್ತೀವಿ. ಇದು ಸತತವಾಗಿ ಈ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ನಾವು ಹೀಗೆ ಆ ಈಶ್ವರನ ಭಕ್ತಿಯನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಅಂತ. ಅದೇ ರೀತಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಶ್ರೀ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿರುವ ಶ್ರೀ ಗೌರಿ ಗಣೇಶ ಮಂದಿರದಲ್ಲಿಯೂ ವಿಶೇಷ ಪೂಜೆ ಹಾಗೂ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು. ಬಡಾವಣೆಯ ನಾಗರಿಕರು ಶಿವಲಿಂಗದ ದರ್ಶನ ಪಡೆದು ಧನ್ಯತಾ ಭಾವ ಮೆರೆದರು. ಈ ಸಂದರ್ಭದಲ್ಲಿ ಸಂಗಣ್ಣ ತಡ್ಕಲ್, ವೀರ್ ಶೆಟ್ಟಿ ತದ್ಲಾಪುರ್, ಅಶೋಕ್ ಮಾಲಿ, ಹರಿವಂತ್ ಕುಲಕರ್ಣಿ ಹಾಗೂ ಶಿವಕುಮಾರ್ ಚಟ್ಟಿ ಸೇರಿದಂತೆ ಇತರರಿದ್ದರು. ಇನ್ನು ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರ್ಪುರದ ಮಹಾದೇವ ಮಂದಿರದಲ್ಲಿ ವಿಶೇಷ ಪೂಜೆ ಮತ್ತು ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಲ್ಲಿಯೂ ಕೂಡ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದಂತೆ ಇತರೆ ನಾಗರಿಕರು ಸಾಲುಗಟ್ಟಿ ನಿಂತು ಶಿವಲಿಂಗದ ದರ್ಶನ ಪಡೆದರು. ಅದೇ ರೀತಿ ತಾಜ್ ಸುಲ್ತಾನ್ಪುರದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಬೆಳಿಗ್ಗೆ ಮಹಾರುದ್ರಾಭಿಷೇಕ, ಸಾಮೂಹಿಕ ಮಹಾಪೂಜೆಗಳನ್ನ ನೆರವೇರಿಸಿದ ನಂತರ ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಪೂಜ್ಯ ಶ್ರೀ ರೇವಣಸಿದ್ಧ ಶಿವಾಚಾರ್ಯರ ನೇತೃತ್ವದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಮಹೋತ್ಸವವನ್ನ ನೆರವೇರಿಸಲಾಯಿತು.
ಈ ಸಂದರ್ಭದಲ್ಲಿ ಸಮಸ್ತ ಗ್ರಾಮದ ಮುಖಂಡರು ತಾಯಂದಿರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನಲ್ಲಿ ಬರುವಂಥ ತಾಜ್ ಸುಲ್ತಾನ್ಪುರದ ಪವಿತ್ರವಾದ ಈ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬೆಳಗಿನಿಂದ ಇವತ್ತು ಇಡೀ ದಿವಸ ಧಾರ್ಮಿಕ ಸಮಾರಂಭವನ್ನು ನಡೆಯುವಂಥದ್ದು. ಮಲ್ಲಿಕಾರ್ಜುನ ದೇವರ ಪಲ್ಲಕ್ಕಿ ಮಹೋತ್ಸವ, ಮಹಾರುದ್ರಾಭಿಷೇಕ, ಗಣಾರಾಧನೆ ಹೀಗೆ ಹಲವಾರು ಕಾರ್ಯಕ್ರಮವನ್ನು ಈ ಇಡೀ ರಾಜ್ಯದಾದ್ಯಂತ ಭಾರತ ದೇಶದಲ್ಲಿ ಮಹಾಶಿವರಾತ್ರಿಯನ್ನು ವಿಭಿನ್ನ ರೀತಿಯಿಂದ ಆಚರಣೆ ಮಾಡಿಕೊಳ್ಳುವಂಥದ್ದು ನಮ್ಮ ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ. ಇಂಥ ಭಾರತೀಯ ಸಂಸ್ಕೃತಿಯನ್ನು ಇವತ್ತು ಜಗತ್ತದಲ್ಲಿ ಎಲ್ಲಿ ಯಾವ ನಾಡಿನಲ್ಲಿಯೂ ಕೂಡ ಸಿಗಲಾರದಂಥ ಆಚರಣೆಗಳು ನಮ್ಮ ಭಾರತ ದೇಶದಲ್ಲಿ, ಈ ಕರ್ನಾಟಕ ದೇಶದಲ್ಲಿ ನಾವು ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ಗುಲ್ಬರ್ಗಾ ಜಿಲ್ಲೆ ಸಮೀಪದಲ್ಲಿರ್ತಕ್ಕಂಥ ತಾಜ್ ಸುಲ್ತಾನ್ಪುರ ಗ್ರಾಮದಲ್ಲಿ ಗ್ರಾಮದ ದೇವತೆಯಾದಂಥ ಮಲ್ಲಿಕಾರ್ಜುನ ದೇವರ ಒಂದು ಮಹಾಶಿವರಾತ್ರಿ ಅಂಗವಾಗಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದ ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸಂಬಂಧಪಡದೆ ಎಲ್ಲ ಜನಾಂಗದವರನ್ನು ಕೂಡಿಕೊಂಡು ಮಹಾಶಿವರಾತ್ರಿ ಅಂಗವಾಗಿ ಮಲ್ಲಿಕಾರ್ಜುನ ದೇವರ ಒಂದು ಪಲ್ಲಕ್ಕಿ ಉತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಿಕೊಂಡು ಹೋಗಲಾಗಿದೆ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. Mahalakshmi Jewelers, Gold Hub, Main Road, Gulbarga. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह हुंडई में. Hyundai की सब रेंज की कार्स अब आपके लिए. इयॉन, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह हुंडई में. एड्रेस शाह हुंडई, चंद्रशील LLP, हुमनाबाद रोड, कबनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह हुंडई. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 22,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ ಶೋರ್ ಗುಂಬಸ್ ಹತ್ತಿರ, ಡಬರಾಬಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕಾರ್ಭೋಸ್ಕಾ ಗ್ರಾಮದ ಶ್ರೀ ಕೂಡಲ ಸಂಗಮನಾಥ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಓಂ ಜೈ
जगदीश हरे स्वामी जय जगदीश हरे. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕಾರ್ಭೂಸ್ಕ ದಿಕ್ಸಂಗಿ ಗ್ರಾಮದ ಶ್ರೀ ಕೂಡಲ ಸಂಗಮನಾಥ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಉತ್ಸವವನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ಸುಮಾರು ವರ್ಷಗಳಷ್ಟು ಹಳೆಯ ಇತಿಹಾಸವಿರುವ ಈ ದೇವಸ್ಥಾನವನ್ನು ಈಗ ರಾಜಸ್ಥಾನದ ಕೆಂಪು ಅಮೃತ ಶಿಲೆಗಳನ್ನ ಆಮದು ಮಾಡಿಕೊಂಡು ನವೀಕರಿಸಿ ಜೀರ್ಣೋದ್ಧಾರಗೊಳಿಸಲಾಗಿದೆ. ಈ ನವೀಕರಣಗೊಂಡ ದೇವಸ್ಥಾನದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿತಿನ್ ವಿ ಗುತ್ತೇದಾರ್ ರವರು ಮಹಾಶಿವರಾತ್ರಿಯ ವಿಶೇಷ ದಿನವಾದ ಇಂದು ಈ ದೇವಸ್ಥಾನದ ಅನಾವರಣದ ಅಂಗವಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಸುತ್ತಮುತ್ತಲಿನಿಂದ ತಾಲೂಕಿನ ಜನರು ಬಂದು ಇಲ್ಲಿ ಕೂಡಲ ಸಂಗಮನಾಥ ತ್ರಿವೇಣಿ ಸಂಗಮ ಏನು ನದಿ ಹರಿಯುತ್ತೆ. ಇಲ್ಲಿ ಅಮರ್ಜಾ ಇರ್ಬೋದು, ಭೀಮಾ ನದಿ ಜಾಯಿಂಟಾಗಿ ಒಂದು ಸಂಗಮ. ಈ ನದಿ ಒಂದು ಅಲ್ಪ ಉಪಹಾರ ಆಗಲಿ ಎಲ್ಲ ರೀತಿಯ ಒಂದು ಅಡುಗೆ ಮಾಡಿಬಿಟ್ಟು ಪ್ರತಿಯೊಂದು ದೀಪಾವಳಿ ಅಮಾವಾಸ್ಯೆ ನಂತರ ಪಾಡ್ಯ ಏನು ಬರುತ್ತೆ ಆ ಇದರಲ್ಲಿ ಭಾಳಷ್ಟು ಜನ ಭಕ್ತರು ಬಂದು ಇಲ್ಲಿ ಒಂದು ಜಾತ್ರೆಯಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಇಲ್ಲಿ ರಸ್ತೆ ಕೂಡ ಇರಲಿಲ್ಲ ಮತ್ತು ಭಾಳಷ್ಟು ಇಲ್ಲಿ ಬರಬೇಕಾದ್ರೆ ರಸ್ತೆ ಒಂದು ಸರಿ ಇರಲಿಲ್ಲ. ಶಾಸಕರಾದ ಸೋದರರಾದ ಮಲ್ಲಿಕಾರ್ಜುನವರು ರಸ್ತೆ ಕೂಡ ಮಾಡಿದ್ದಾರೆ ಮತ್ತು ಅವರ ಒಂದು ಕನಸೇನಿತ್ತು ಈ ಸಂಗಮನಾಥ್ ಗುಡಿ ದೇವಸ್ಥಾನ ಒಂದು ಒಳ್ಳೆ ಒಂದು ಕಟ್ಟಡ ಆಗಬೇಕು ಅಂತ ಅವ್ರದ್ದೇನು ಕನಸಿತ್ತು. ಇವತ್ತಿನ ದಿವಸ ಅವ್ರ ಕನಸು ನೆನಸಾಗಿದೆ. ಮತ್ತು ಅದರ ಜೊತೆಯಲ್ಲಿ ಇಲ್ಲಿ ಅವರ ಒಂದು ಇನ್ನೂ ಭಾಳಷ್ಟು ವಿಚಾರಗಳಿದೆ. ಇಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ನಡಿಬೇಕು ಪ್ರತಿಯೊಂದು ಅಮಾವಾಸ್ಯೆಗೆ ಮತ್ತು ಇಲ್ಲಿ ಶಾಲೆನೂ ಆಗಬೇಕಂತ ಒಂದು ಕನಸು ಅವ್ರದ್ದಿದೆ. ಮುಂಬರುವ ದಿನಗಳಲ್ಲಿ ಅದು ಕೂಡ ನಮ್ಮ ಶಾಸಕರಾದ ಮಲ್ಲಿಕಾರ್ಜುನ ಗುತ್ತೇದಾರ್ ಅವರು ಅದು ಈಡೇರಿಸ್ತಾರಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸುಕ್ಷೇತ್ರ ಗಾಣಗಾಪುರದ ಸಂಗಮದಲ್ಲಿ ಅಮರ್ಜಾ ಮತ್ತು ಭೀಮಾ ನದಿಗಳು ಕೂಡುವುದರಿಂದ ಆ ಸ್ಥಾನದಲ್ಲಿರುವ ಈ ದೇವಸ್ಥಾನಕ್ಕೆ ಕೂಡಲ ಸಂಗಮನಾಥ ಎಂಬ ಹೆಸರು ಬಂದಿದೆ ಎನ್ನಲಾಗುತ್ತಿದೆ. ಈ ದೇವಸ್ಥಾನಕ್ಕೆ ಸುಮಾರು 600 ವರ್ಷಗಳಷ್ಟು ಹಳೆಯ ಇತಿಹಾಸವಿದ್ದು ಪ್ರತಿ ವರ್ಷ ದೀಪಾವಳಿಯ ದಿನದಂದು ಇಲ್ಲಿ ಜಾತ್ರಾ ಮಹೋತ್ಸವವು ನಡೆಯುತ್ತದೆ. ಅದೇ ರೀತಿ ಪ್ರತಿ ಅಮಾವಾಸ್ಯೆಯಂದು ಇಲ್ಲಿ ಭಜನಾ ಮತ್ತು ದಾಸೋಹ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತದೆ. ರಾಜಸ್ಥಾನಿ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಸ್ಥಾನದ ಶಿಖರ ನಿಜಕ್ಕೂ ನೋಡಲು ಅತ್ಯಾಕರ್ಷಕವಾಗಿದೆ. ಸುಮಾರು 15 ಜನರ ತಂಡ 3 ತಿಂಗಳುಗಳ ಕಾಲ ಮಾಡಿದ ಶ್ರಮದ ಪ್ರತಿಫಲವಾಗಿ ಈ ದೇವಸ್ಥಾನ ನಿರ್ಮಾಣವಾಗಿದೆ. ಸಂಗಮನಾಥನ ಗುಡಿಯು ನಮ್ಮ ಮಾಲಿಕ ಗುತ್ತೇದಾರ್ ಸಾಹೇಬರು ಮತ್ತು ಕುಂಕುಮ ಸೌಭಾಗ್ಯವತಿ ನಿತಾಶ್ರೀ ದೇವಿಯವರಿಗೆ ಸಂಗಮನಾಥ ಸ್ವಪ್ನದಲ್ಲಿ ಬಂದು, ಅಪ್ಪ ಇಂಥ ಗುಡಿ ನಿನ್ನ ಕೈಲಿ ಆಗಬೇಕು, ಈ ಅಫಜಲ್ಪುರ ತಾಲೂಕ ಶರಣರ ಬೀಡದ ಇಂಥ ಪವಿತ್ರವಾದ ಸಂಗಮನಾಥನ ಗುಡಿ ಪುರಾತನ ಕಾಲದ ಹಿಡಿದು ವರ ಕೊಡುವಂಥ ಸಂಗಮನಾಥನ ಗುಡಿ ಇದು. ಪ್ರಾಚೀನ ಕಾಲದಲ್ಲಿ ಕೃಷ್ಣ ದೇವರಾಯ ಒಡೆಯರ್ಕಿಂತ ಮೊದಲಿನ ಗುಡಿ ಇದು. ಅನಾದಿ ಇರಿದಂಥ ಗುಡಿ. ಈ ಕ್ಷೇತ್ರದಲ್ಲಿ ಶಿಲೆ, ಕಲ್ಪೆ, ಸಂಗೀತ, ಸಾಹಿತ್ಯ, ಆಧ್ಯಾತ್ಮ ಬಲವುಳ್ಳ ಈ ಸಂಗಮನಾಥನ ಚರಿತ್ರೆ. ಸಂಗಮನಾಥ 100 ವರ್ಷಗಳ ಹಿಂದೆ ಬಸವಣ್ಣನವರ ಗುರುವಾಗಿ ಮೆರೆದು ನಾಡಿನ ಭಕ್ತರಿಗೆಲ್ಲ ಉದ್ಧಾರ ಮಾಡ್ಕೊತ ಈ ಸೀಮೆಯಲ್ಲಿ ಅವನ ಹೆಸರು ಮ್ಯಾಲ ಅವನ ಹೆಸರು ತೊಗೊಂಡು ಗಳೆ ಸಾಗಿಸಿದ್ರೆ ಆ ಹೊಲ ಮುತ್ತು ರತ್ನ ಬೆಳೆದಂಗೆ ಬೆಳೆದವು. ಇಂಥ ಸಂಗಮನಾಥನ
ಕೃಪಾ ಕಟಾಕ್ಷೆಯಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಮಾಲಿಕಯ್ಯಣ್ಣವರು 7 ಮಂದಿ ಅಣ್ಣತಮ್ಮದರು ಸವಿಸ್ತಾರವಾಗಿ ಈ ಸಂಗಮನಾಥನಿಗೆ ದರ್ಶನಾಶೀರ್ವಾದ ಪಡೆದು ಭಕ್ತರು ಪುನೀರತ್ತರಾಗಬೇಕಂತ ಹೇಳಿ ಅವರು ಇಂಥ ಕಾರ್ಯ ಮಾಡಿದ್ದಾರ. ಅವರ ಮನೆಗೆ ದಯಾಳುಗಳಾದ ಪಾರ್ವತಿ ಪರಮೇಶ್ವರ ಬಂದು ಮಂಗಲವನ್ನು ಆಚರಿಸಿ ಈ ಗುಡದ ಮಹಿಮೆಯನ್ನು ತಿಳಿಸಿ ಮಾಯವಾಗಿ ಬಿಟ್ಟರು. ಆ ಪರಮಾತ್ಮನ ದಯ ಅವರ ಮನೆತನಕ್ಕೆ ಇರುತ್ತದೆ. अमित है, मैं जयपुर से आया हूँ और इसका ट्रांसलेशन किया है कर्नाटक अपने गुलबर्गा डिस्ट्रिक्ट में और इसको पत्थर से पूरा डिज़ाइन किया है, टेम्पल पूरा कार्विंग किया है, नीचे मार्बल का फर्शी वगैरह किया है, ऊपर शिखर का पूरा कार्विंग डिज़ाइन में किया हुआ है, पूरा राजस्थान का सैंडस्टोन में काम किया हुआ है और पूरा नेट है पीछे। कहाँ से पूरा स्टोन वगैरह कहाँ से लाए? ये अपना राजस्थान का माइंस का स्टोन है। अभी हमारा 15-20 टीम काम किया है आदमी ने, तो अभी 3 महीने से वर्क किया हुआ है इसका पूरा। और कंप्लीट होने के लिए कितना वक्त लगेगा? अभी कंप्लीट होने के लिए 10-11 दिन और लगेंगे कंप्लीट फिनिश हो जाए। हाँ, फिनिश हो जाए। ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಎದುರಿನ ಜಾತ್ರಾ ಮೈದಾನದಲ್ಲಿ ಬಂದಿರುವ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ 2016 ಕಲಬುರಗಿ ಜನರನ್ನ ತನ್ನತ್ತ ಸೆಳೆಯುತ್ತಿದೆ. ಆ ಕುರಿತು ಒಂದು ವರದಿ. ಕಲಬುರಗಿ ಮಹಾನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಎದುರಿನ ಜಾತ್ರಾ ಮೈದಾನದಲ್ಲಿ ಅಪ್ಪಕೆರೆ ಉದ್ಯಾನವನದ ಕಡೆ ಮುಖ ಮಾಡಿ ತಲೆ ಎತ್ತಿರುವ ಇಂಡಿಯನ್ ಕ್ರಾಫ್ಟ್ ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಶಾಪಿಂಗ್ ಎಕ್ಸ್ಪೋ 2016 ಕಲಬುರಗಿ ಮಹಾನಗರದ ಜನರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ಇದಕ್ಕೆ ಕಾರಣ ಇಲ್ಲಿ ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತವಾಗಿರುವುದರ ಜೊತೆಗೆ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸುತ್ತಿರುವುದಾಗಿದೆ. इस एग्जीबिशन में आपको 50,000 वैरायटीज़ मिलेंगी, जिसमें आपको जैसे उत्तर प्रदेश की सुप्रसिद्ध खादी, लखनवी चिकन और आपको बनारसी साड़ी, भदोई कारपेट, सहारनपुर फर्नीचर और वगैरह बहुत सारे, जैसे मुंबई का टॉयज हुआ और अपना किट्स हुआ, खादी टॉप हुआ, खादी शर्ट है, बहुत वैरायटीज़ है इस एग्जीबिशन के अंदर. ಇಲ್ಲಿ ವಿವಿಧ ನಮೂನೆಯ ಕಾಟನ್ ಬಟ್ಟೆಗಳು, ರಂಗುರಂಗಿನ ಬಳೆಗಳು, ಮಹಿಳೆಯರ ಡ್ರೆಸ್ ಮಟೀರಿಯಲ್ಗಳು, ಸೋಫಾ ಮತ್ತು ದಿಂಬಿನ ಕವರ್ಗಳು, ಹುಡುಗಿಯರ ಫ್ರಾಕ್ಗಳು, ಹುಡುಗರ ಟೀ ಶರ್ಟ್ಗಳು, ವ್ಯಾನಿಟಿ ಬ್ಯಾಗ್ಗಳು, ಯುವತಿಯರ ಡ್ರೆಸ್ಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಬಗೆ ಬಗೆಯ ಮುತ್ತಿನ ಹಾರಗಳು, ಆಕರ್ಷಕ ಜ್ಯುವೆಲರಿ ಸೆಟ್ಗಳು, ವಾಸ್ತು ಐಟಂಗಳು, ಕಟ್ಟಿಗೆಯಿಂದ ಮಾಡಿದ ಅಡುಗೆ ಮನೆಗೆ ಬೇಕಾಗುವ ಹಲವು ಸಲಕರಣೆಗಳು, ಗೋಟುಗಳು, ಬಾಯಲ್ಲಿ ನೀರುಳಿಸುವಂತಹ ಮಸಾಲೆಯುಕ್ತ ತಿಂಡಿ ಪದಾರ್ಥಗಳು, ಉಪ್ಪಿನಕಾಯಿಗಳು, ರಂಗವಲ್ಲಿ ಬಿಡಿಸುವ ಜಾಳಿಗೆಗಳು, ಎಲ್ಲ ರೀತಿಯ ಪುಸ್ತಕಗಳು, ಬಾಯಿ ಚಪ್ಪರಿಸಲು ಗೋಬಿ ಮಂಚೂರಿ ಮತ್ತು ಗೋಬಿ 65, ಹೀಗೆ ನಿಮಗೆ ಏನು ಬೇಕೋ ಎಲ್ಲ ವಸ್ತುಗಳು ಇಲ್ಲಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗಿವೆ. ಈ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ 2016ರಲ್ಲಿ ಬೆಳಗಾವಿ, ಹುಬ್ಬಳ್ಳಿ, ವಿಜಯಪುರ ಸೇರಿದಂತೆ ದೇಶದ 21 ರಾಜ್ಯಗಳಿಂದ ವ್ಯಾಪಾರಸ್ಥರು ಬಂದು ಮಳಿಗೆಗಳನ್ನು ಹಾಕಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ಗೋವಾ, ಜಮ್ಮು ಕಾಶ್ಮೀರ, ಕೇರಳ ಸೇರಿದಂತೆ ಎಲ್ಲ ಕಡೆಯ ಜನರು ಇಲ್ಲಿ ಇರುವುದು ವಿಶೇಷವಾಗಿದೆ. ಪ್ರತಿ 6 ತಿಂಗಳಿಗೊಮ್ಮೆ ಈ ಶಾಪಿಂಗ್ ಎಕ್ಸ್ಪೋ ಕಲಬುರಗಿ ನಗರಕ್ಕೆ ಬರುತ್ತದೆ. 1 ತಿಂಗಳುಗಳ ಕಾಲ ಬೆಳಿಗ್ಗೆ 10:30ರಿಂದ ರಾತ್ರಿ 9:30ರವರೆಗೆ ಇಲ್ಲಿ ಭೇಟಿ ನೀಡಬಹುದಾಗಿದೆ. ನೀವು ಕೂಡ ಈ ಶಾಪಿಂಗ್ ಎಕ್ಸ್ಪೋಗೆ ಭೇಟಿ ನೀಡುವುದನ್ನ ಮರೆಯುವುದಿಲ್ಲ ತಾನೇ? ಸುದ್ದಿ ಸಮಯ ಕಲಬುರಗಿ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಇಂದು ಮಹಾಶಿವರಾತ್ರಿಯ ವಿಶೇಷ ಪರ್ವ. ಕಲಬುರಗಿಯ ರಾಮತೀರ್ಥದಲ್ಲಿ ಸೇರಿತ್ತು ಜನಸಾಗರ. ವಿವಿಧ ಹೂವುಗಳಿಂದ ಶಿವಲಿಂಗಕ್ಕೆ ವಿಶೇಷ ಅಲಂಕಾರ. ಕಲಬುರಗಿ ನಗರದಾದ್ಯಂತ ಸಡಗರ ಸಂಭ್ರಮದಿಂದ ಮಹಾಶಿವರಾತ್ರಿ ಆಚರಣೆ. ಕಲಬುರಗಿ ನಗರದ ವಿವಿಧ ಶಿವ ಮಂದಿರಗಳಲ್ಲಿ ವಿಶೇಷ ಪೂಜೆ. ಶಿವಲಿಂಗದ ದರ್ಶನ ಪಡೆದು ಕೃತಾರ್ಥರಾದ ಬಡಾವಣೆಯ ಜನರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವ ಕಾರ್ಭೋಸ್ಕಾ ಗ್ರಾಮ. ಈ ಗ್ರಾಮದಲ್ಲಿದೆ ಶ್ರೀ ಕೂಡಲ ಸಂಗಮನಾಥನ ದೇವಸ್ಥಾನ. ನಿತಿನ್ ವಿ ಗುತ್ತೇದಾರ್ ಅವರಿಂದ ದೇವಸ್ಥಾನದ ಅನಾವರಣ.
ಕಲಬುರಗಿಯ ಜನರನ್ನ ಆಕರ್ಷಿಸುತ್ತಿರುವ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ 2016 ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತಿವೆ ವಿವಿಧ ನಮೂನೆಯ ವಸ್ತುಗಳ ಭಂಡಾರ. ಗೃಹೋಪಯೋಗಿ ವಸ್ತುಗಳ ಖರೀದಿಯಲ್ಲಿ ಗೃಹಿಣಿಯರ ಕಾರ್ಯಭಾರ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह हुंडई में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह हुंडई में. एड्रेस शाह हुंडई, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह हुंडई. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ: ಶೋರ್ ಗುಂಬಸ್ ಹತ್ತಿರ, ದಬರಾಬಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ.